ನಮ್ಮ ಮೊದಲ ಬೇಡಿಕೆ ಏನೆಂದರೆ, ನೀವು ಅಧಿಕಾರಕ್ಕೆ ಬರುವ ಮೊದಲು ಇಲ್ಲಿದ್ದ ಬಿಜೆಪಿ ಸರ್ಕಾರವೇ ಇಲ್ಲಿ ದ್ವೇಷ ಹರಡಲು ಪ್ರೋತ್ಸಾಹ ನೀಡುತ್ತಿತ್ತು. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ, ದ್ವೇಷ ಅಪರಾಧ, ದ್ವೇಷ ಪ್ರಚಾರ ಇಲ್ಲಿ ವ್ಯಾಪಕವಾಗಿ ನಡೆಯುತ್ತಿತ್ತು. ನೀವು ಅದಕ್ಕೆ ಕಡಿವಾಣ ಹಾಕುತ್ತೀರಿ, ದ್ವೇಷ ಹರಡುವ ಸಂಘಟನೆಗಳನ್ನು ನಿಷೇಧಿಸುತ್ತೀರಿ ಎಂದು ಆ ಸಂಘಟನೆಗಳ ಹೆಸರನ್ನು ಉಲ್ಲೇಖಿಸಿ ನೀವು ಹೇಳಿದ್ದೀರಿ. ಸರಕಾರ ಬಂದ ಆರಂಭದಲ್ಲಿ ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರು ಕೂಡ ಪುನರುಚ್ಚರಿಸಿದರು. ಆದರೆ ಆಮೇಲೆ ನಿಮಗೇನಾಯಿತು? ನಿಮ್ಮ ಸರ್ಕಾರ ಬಂದು 3 ವರ್ಷಗಳಾಯಿತು. ಆದರೆ ಇವತ್ತಿಗೂ ದ್ವೇಷಕೋರರು ನಿರಾತಂಕವಾಗಿ ಓಡಾಡಿಕೊಂಡು ಮುಸ್ಲಿಮರ ವಿರುದ್ಧ ದ್ವೇಷ ಹರಡುತ್ತಲೇ ಇದ್ದಾರೆ. ಯಾಕೆ ಹೀಗಾಗಿದೆ ಎಂದು ಈ ಸರ್ಕಾರವನ್ನು ರಾಜ್ಯದ ಮುಸ್ಲಿಮರು ಕೇಳುತ್ತಿದ್ದಾರೆ. ದ್ವೇಷ ಭಾಷಣ ತಡೆಯುವುದು, ಅದು ಅಪರಾಧಿಗಳಿಗೆ ಶಿಕ್ಷೆ ಕೊಡುವುದು ಸರ್ಕಾರ ಮುಸ್ಲಿಮರಿಗೆ ಮಾಡುವಂಥ ಉಪಕಾರ ಅಲ್ಲ, ಅದು ಸರ್ಕಾರದ ಕರ್ತವ್ಯ. ಈ ದೇಶದಲ್ಲಿ ಬಂಧುತ್ವವನ್ನು, ಸೌಹಾರ್ದತೆಯನ್ನು ಉಳಿಸಿಕೊಳ್ಳಲು ಸರ್ಕಾರ ನಿರ್ವಹಿಸಬೇಕಾದಂಥ ಸಾಂವಿಧಾನಿಕ ಜವಾಬ್ದಾರಿಕೆ. ಆದ್ದರಿಂದ ದ್ವೇಷ ಹರಡುವವರನ್ನು ಕೂಡಲೇ ನಿಯಂತ್ರಿಸಿ, ನಿರ್ಬಂಧಿಸಿ, ನೀವು ಹೇಳಿದಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾರ್ಪಡಿಸಬೇಕು ಎಂದು ಈ ಸಮಾವೇಶ ಆಗ್ರಹಿಸುತ್ತದೆ. ಇದು ನಮ್ಮ ಮೊದಲ ಬೇಡಿಕೆ.